ದೇಶದ 2 ರಾಜ್ಯ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಅಸ್ಸಾಮು, ಕೇರಳಂ ಮತ್ತು ಪುದುಚೇರಿ 3 ಕಡೆ ವೋಟಿಂಗ್ ಆಗ್ತಾ ಇದೆ. ಅದರ ಡೀಟೇಲ್ ಕೂಡ ಈಗ ಸಿಗ್ತಾ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ವೋಟ್ ಆಗಿದೆ ಅಂತ. ಅಸ್ಸಾಂನ 126 ಕ್ಷೇತ್ರಗಳಲ್ಲಿ 11 ಗಂಟೆಯವರೆಗೆ 39% ವೋಟಿಂಗ್ ಆಗಿದ್ರೆ, ಕೇರಳದಲ್ಲಿ 33% ವೋಟಿಂಗ್ ಆಗಿದೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ 37% ವೋಟ್ ಆಗಿದೆ. ಕೇರಳದಲ್ಲಿ ಎಡಪಕ್ಷ ಹ್ಯಾಟ್ರಿಕ್ ಮಾಡುತ್ತೆ, ಹ್ಯಾಟ್ರಿಕ್ ಸಾಧಿಸ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿದೆ. ಅಸ್ಸಾಂನಲ್ಲಿ ಬಿಜೆಪಿ ಹ್ಯಾಟ್ರಿಕ್ನ ನಿರೀಕ್ಷೆಯಲ್ಲಿದೆ. ಪುದುಚೇರಿಯಲ್ಲಿ ಬಿಜೆಪಿ ಅಂದರೆ NDA ಮೈತ್ರಿಕೂಟ ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ. ಕೇರಳದ 140 ಕ್ಷೇತ್ರ, ಅಸ್ಸಾಂನ 126 ಕ್ಷೇತ್ರ, ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರ. ಅದರ ಓವರ್ ಆಲ್ ನಂಬರ್ಸ್ ನೀವು ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಅಂತ. ಕೇರಳದಲ್ಲಿ ಈ ಬಾರಿ ವೋಟಿಂಗ್ ಕಡಿಮೆಯಾಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತಂದರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಕೇರಳದ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿದ್ದಾರೆ. ಅವರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಈ ಅನಿಶ್ಚಿತತೆಯ ಮಧ್ಯೆ ತಮ್ಮ ರಾಜ್ಯಕ್ಕೆ ಬಂದು ವೋಟ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕೇರಳದಲ್ಲಿ ವೋಟಿಂಗ್ ಈ ಬಾರಿ ಕಡಿಮೆಯಾಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಇದರ ಮಧ್ಯೆ ಘಟಾನುಘಟಿ ನಾಯಕರು ಮತ ಚಲಾಯಿಸಿರುವಂಥ ದೃಶ್ಯ, ಕೇರಳದ ಪ್ರಮುಖ ಸಿನಿಮಾ ನಟ ನಟಿಯರು, ರಾಜಕೀಯ ಕ್ಷೇತ್ರದ ಪ್ರಮುಖರು ವೋಟ್ ಮಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನೇಮಂ ಕ್ಷೇತ್ರದ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಅದರ ಜೊತೆಗೆ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ, ಇನ್ನು ಸಿನಿಮಾ ಜಗತ್ತಿನ ಪ್ರಮುಖರು ವೋಟ್ ಮಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. നിർണായകമായ ഇലക്ഷനാണെന്ന് ജനങ്ങൾ ഏറ്റെടുത്തിരിക്കുന്നു. എനിക്ക് പൂർണ്ണ ആത്മവിശ്വാസമുണ്ട്. വലിയ മാറ്റം ഈ ഇലക്ഷനിൽ ജനങ്ങൾ ഉണ്ടാക്കും എന്ന് ഒരു ആത്മവിശ്വാസമുണ്ട്. ഇന്ന് മറ്റൊരു കാര്യം, ഇന്ന് 140 മണ്ഡലങ്ങൾ മത്സരിക്കുന്ന എല്ലാ സ്ഥാനാർത്ഥികൾ, BJP NDA സ്ഥാനാർത്ഥികൾക്ക് ഞാൻ എൻ്റെ ബെസ്റ്റ് വിഷസും പാർട്ടീൻ്റെ ബെസ്റ്റ് വിഷസ് കൊടുക്കുന്നു. ഞങ്ങൾ ചോദിക്കുന്ന ഒരു അവസരം, ഞങ്ങൾ അഭ്യർത്ഥിക്കുന്ന ഒരു അവസരം അസംബ്ലിയിൽ പോയി ബഹളം ചെയ്യാനല്ല, കമ്പ്യൂട്ടർ തകർക്കാനല്ല, സ്പീക്കറിന് ടേബിളിൽ പോയി ഭരണാട്യം ചെയ്യാനല്ല, ജനങ്ങളുടെ പ്രശ്നങ്ങൾ പരിഹരിക്കാൻ ഒരു അവസരമാണ് ഞങ്ങൾ ചോദിക്കുന്നതും അതിനു വേണ്ടിയിട്ടാണ് ഞങ്ങൾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.